ಮೈಸೂರಿಗೆ ಹೋದ ನಮ್ಮ ಅಪ್ಪಾಜಿ ಅವರು ನನ್ನ ಕೈ ಬಿಟ್ಟು ಹೋಗ್ಬಿಟ್ಟು ನಾನು ಪರದೇಶಿ ಆಗ್ಬಿಟ್ಟಿಲ್ಲಕ್ಕ. ಸಮಾಧಾನ ಮಾಡ್ಕೊಳ್ಳಿ, ಅವರು ಈ ಭೂಮಿ ಋಣ ತೀರದ ಮೇಲೆ ನಾನು ನೀನು ಯಾರು ಉಳಿಸ್ಕೋದಕ್ಕೆ ಆಗೋದಿಲ್ಲ ಕಣೆ. ನೀನೇಕೆ ಪರದೇಶಿ ಆಗ್ತೀಯ? ನಾನಿಲ್ವೇ? ಇನ್ನು ಮುಂದೆ ನನ್ನ ತಂಗಿಯಾಗಿ ನನ್ನ ಮನೆಯಲ್ಲಿ ಇರು. ಭಗವಂತ ಬಲ್ಲ ಬುದ್ಧಿವಂತ, ಒಬ್ಬೊಬ್ಬರಿಗೆ ಒಂದೊಂದು ತರ ಕೊರತೆಯನ್ನು ಕೊಟ್ಟಿರ್ತಾನೆ. ಈಗ ನಮ್ಮ ಜಮೀನ್ದಾರ ದಯಾನಂದರ ವಿಷಯ ತೆಗೆದುಕೊಂಡು ಆ ದೇವರವರಿಗೆ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ. ಆದ್ರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇರದೆ ಕೊರಗಲು ಹಚ್ಚಿದ್ದಾನೆ. ನೋಡಮ್ಮ, ಮೊದಲು ಮನೆಗೆ ಹೋಗೋಣ. ನಾನು ಮೈಸೂರಿನಿಂದ ಬಂದವಳು ಇನ್ನು ಮನೆಯೇ ಮುಟ್ಟಿಲ್ಲ. ದಯಾನಂದವರಿಗೆ ನಾನು ಮನೆ ಕಳಿಸಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಜಮೀನ್ದಾರ ನೀವು ಇಬ್ರು ಸೇರಿ ಮೈಸೂರು ಹೋಗಿದ್ದೀರಾ? ಹೌದು, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ದೀನಿ. ನಾನೀಗ ಜಮೀನ್ದಾರ ಮನೆಗೆ ಹೋದ್ರೆ ಅವ್ರು ನನಗೆ ಸಿಕ್ಕುವುದೇ? ನಿಂತ್ಕೊಳ್ಳೆ, ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ? ನಾಳೆ ಅವರನ್ನ ಕಂಡ್ರಾಯ್ತು. ನೋಡು, ಇನ್ನು ಮುಂದೆ ನೀನು ನನ್ನ ತಂಗಿಯಾಗಿ ನಿಶ್ಚಿಂತೆಯಿಂದ ನನ್ನ ಮನೆಯಲ್ಲೇ ಇರಬೇಕು. ಆಗಲ್ಲಮ್ಮ, ಅದು ಅಪ್ಪಾಜಿಯವರು ಅಸಲಿಗೂ ಮುನ್ನ ಜಮೀನ್ದಾರರಿಗೆ ಈ ಪತ್ರ ಕೊಡು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆಶಾ, ನಾನು ಬೇರೆ ಇಲ್ಲ, ದಯಾನಂದ್ ಬೇರೆ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ದೇಹಗಳೆರಡಾದರೂ ಜೀವ ಒಂದೇ. ಎಲ್ಲಿ ಕೊಡು ಆ ಪತ್ರನ? ಹಾಗಲ್ಲ, ದಯವಿಟ್ಟು ತಪ್ಪು ತಿಳ್ಕೋಬೇಡ. ಬಹುಶಃ ಅದೇನೋ ಪರ್ಸನಲ್ ಲೆಟರ್ ಇರ್ಬೋದು. ಅದಕ್ಕಾಗಿ ನೇರವಾಗಿ ಅವ್ರ ಕೈಗೆ ಕೊಡೋದು ಒಳ್ಳೇದು ಅಂತ. ನಿನಗೆ ಗೊತ್ತಿಲ್ಲ ಕಡೆ, ಅದೆಂಥ ಪರ್ಸನಲ್ ಲೆಟರ್ ಇದ್ರು ಸಹಿತ ನಾನು ಅವರ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ. ಎಲ್ಲಿ ಕೊಡು. ಅಲ್ಲ, ಒಂದ್ ವೇಳೆ ದಯಾನಂದ್ ಈ ಲೆಟರ್ ಹೊಡೆದು ಓದ್ದವ್ರು ಯಾರು ಅಂತ ಕೇಳಿದ್ರೆ? ನಿಮ್ಮ ಪ್ರೀತಿಯ ಲತಾ ಓದಿದ್ದಾಳೆ ಅಂತ ಹೇಳು, ಆಯ್ತು? ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯಾಕರಣೆಯ ಕಡಲು. ಕಾರಣ, ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಷಾಢ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲಗೊಳ್ಳುವಂತೆ ಮಾಡುವ ಹಿರಿ ಹೊಣೆ ನಿನ್ನದು. ಇದೇ ನನ್ನ ಕೊನೆಯಾಸೆ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆಯೇ ದಾರಿ. ನೀನವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗ ನನ್ನ ಆತ್ಮಕ್ಕೆ ಶಾಂತಿ. ತಿಳಿದವನಾದ ನಿನಗೆ ನಾನೇನು ಹೆಚ್ಚಿಗೆ ಬರೆಯಲಾರೆ. ನಿನ್ನ ಗುರುಮೂರ್ತಿ. ಆಶಾ, ಸುಂದರ ಸ್ವಪ್ನಗಳ ಸರಮಾಲೆಯನ್ನು ಹಿಡಿಯುತ್ತಾ ಹೂವಿನ ಹಾಸಿಗೆಯಲ್ಲಿ ನಡೆಯುತ್ತಿರುವ ಏನು ಅರಿಯದ ಅಬಲೆಗೆ, ಮುಕ್ತ ಮನಸ್ಸಿನ ಹೆಣ್ಣಿಗೆ ಆ ವಿಧಿಯು ಮುಳ್ಳಿನ ರಾಶಿನ ತಂದು ಹಾಕಿದಾಗ ಚೀರ್ಲೇಬೇಕಲ್ಲ. ಹೌದು, ಆಶಾ ನನ್ನ ಸ್ವಂತ ತಂಗಿ ಇದ್ದ ಹಾಗೆ. ಹೌದು, ಆಶಾ ನನ್ನ ತಂಗಿ ಇದ್ದ ಹಾಗೆ. ನಾನು ಆದಷ್ಟು ಬೇಗ ದಯಾನಂದರಿಗೆ ಭೇಟಿಯಾಗಿ ಬರ್ತೀನಿ. ಬೇಡ ಬಿಡೋಲ್ಲ, ಸುಮ್ಮನೆ ನಿನ್ಗೆ ಯಾಕೆ ಕಷ್ಟ? ಆ ಲೆಟರ್ ಕೊಡು, ನಾನೇ ಅವರಿಗೆ ಕೊಟ್ಟು ಅವರ ಮನೋಭಿಪ್ರಾಯ ಏನಿದೆ ತಿಳ್ಕೊಂಡ್ ಬರ್ತೀನಿ. ನೋಡು, ಅದು ಅಷ್ಟೊಂದು ಸುಲಭವಾಗಿ ಸಾಧ್ಯ ಇಲ್ಲ. ನೀನ್ ಹೋಗಿ ಅವ್ರಿಗೆ ಪತ್ರನ ಕೊಟ್ರೆ ಅವ್ರ ಪತ್ರನ ಓದಿ ನೀನು ನಮ್ಮ ಗುರುಗಳ ಮಗಳು ಅಂದ್ರೆ ನನಗೆ ಸಹೋದರಿಯ ಸಮಾನ. ನಿನಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡ್ತೀನಂತ ನಿನ್ಗೆ ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಡ್ತಾರೆ. ಮತ್ತೆ ನೀವು ಹೋದ್ರೆ? ನಾನು ಹೋದ್ರೆ ಹೇಗಾದ್ರೂ ಮಾಡಿ ನಿನ್ನ ಕೈ ಹಿಡಿದಕ್ಕೆ ನಾನು ಅವ್ರಿಗೆ ಒಪ್ಪಿಸ್ತೀನಿ. ನೋಡುವ, ಯಾಕೆ
ಮಾತನ್ನು ದೀರ್ಘವಾಗಿ ವಿಚಾರಿಸದೆ ಬರೆದು ಬಿಟ್ರ ಪತ್ರವನ್ನ. ದಯಾನಂದ ಯಾರು, ಆಶಾ ಯಾರು, ಲತಾ ಯಾರು ಅಂತ ಯಾವುದನ್ನ ವಿಮರ್ಶಿಸದೆ ನೀವು ಈ ರೀತಿ ನಿರ್ಣಯಕ್ಕೆ ಬರಬಾರ್ದಾಗಿತ್ತು. ನಿಮ್ಮ ಮಗಳ ಮೇಲಿನ ಮಮತೆಗೋಸ್ಕರ ನೀವು ದುಡುಕಿ ಬಿಟ್ಟಿದ್ದೀರಿ ಗುರುಗಳೇ, ನೀವು ದುಡುಕಿ ಬಿಟ್ಟಿದ್ದೀರಿ. ಏನೇ ಆಗ್ಲಿ ನಾನು ತ್ಯಾಗಕ್ಕೆ ಸಿದ್ಧಳಾಗಲೇಬೇಕು. ದಯಾನಂದರ ಹೃದಯದಲ್ಲಿರುವ ಈ ಲತಾ ಎಂಬ ಮೂರ್ತಿಯನ್ನ ಕಿತ್ತೆಸೆದು ಆಶಾ ಮೂರ್ತಿನ ನಾನು ಪ್ರತಿಷ್ಠಾಪಿಸಲೇಬೇಕು. ಹೌದು, ನನ್ನಣ್ಣ ಹೊಡೆದ ಶ್ರೀಮಂತ, ಸಾಕಷ್ಟು ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಮಾಡಬಲ್ಲ. ಆದ್ರೆ ಆಶಾ ಅವಳಿಗೆ ಪಾಪ ಯಾರು ಬೇಕಿಲ್ಲ ಅಂದಾಗ ನಾನು ಈ ತ್ಯಾಗ ಮಾಡಲೇಬೇಕು. ಅವಳ ಬಾಳು ಹೊಂಬಾಳಾಗಿಸ್ಲೇಬೇಕು. ಅಂದಾಗ್ಲೇ ಹೆಣ್ಣು ತ್ಯಾಗಮಯಿ, ಕರುಣಾಮಯಿ, ಆದಿಶಕ್ತಿ ಅಂತ ಪೂಜಿಸುವ ಈ ಮಾನವ ಕುಲಕ್ಕೆ ಗೊತ್ತಾಗುತ್ತೆ ಹೆಣ್ಣುತನದ ಕರುಣೆ ಎಂಥದ್ದು ಅಂತ. ಹೌದು, ಆಶಳ ಬಾಳ ದಿವ್ಯ ಜ್ಯೋತಿని ಬೆಳಗಿಸುವ ತೈಲ ನಾನಾಗ್ಲೇಬೇಕು. ಅಣ್ಣ, ಪಾಪ ಗುರುಮೂರ್ತಿಗಳು ಹೋಗ್ಬಿಟ್ರು. ಆಶಾ ಅನಾಥಳಾಗಿ ಬಿಟ್ಟಳು. ರವಿ, ಅವರವರ ಆಯುಷ್ ಮುಗಿದ ಮೇಲೆ ಎಲ್ಲರೂ ಆ ಪರಶುವನ ಪದತಲಕ್ಕೆ ಶರಣಾಗಲೇಬೇಕು. ಅದಕ್ಕೆ ಯಾರೇನು ಮಾಡಲು ಸಾಧ್ಯವಿಲ್ಲ. ಆದರೂ ಆಶಳ ಬಾಳುಗೊಂದು ದಾರಿ ತೋರುವುದು ನಮ್ಮ ಕರ್ತವ್ಯ. ಹೌದಣ್ಣ, ಹಾಗೆ ಮಾಡಲೇಬೇಕು. ಇಲ್ಲದಿದ್ದರೆ ಮೊದಲೇ ಭಾವನಾ ಜೀವಿಯಾದ ಅವಳು ಏನಾದರೂ ಅನಾಹುತ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನು ಮುಗಿಸಿ ಪುಣ್ಯ ಕಟ್ಟಿಕೋ. ಯಾಕೋ ರವಿ, ನನಗಿಂತಲೂ ಅವಳ ಮೇಲೆ ನಿನ್ನದೇನು ಕಂಪ ಹೆಚ್ಚಿದೆಯಲ್ಲ? ಯಾಕೆ ಮತ್ತೆ ನೀನೇನಾದ್ರೂ ಅವಳನ್ನ? ಚೇಚೆ, ಹಾಗೇನಿಲ್ಲ ಅಣ್ಣ. ಅಣ್ಣ, ಪ್ರಯಾಣದಿಂದ ನಿಮಗೆ ಆಯಾಸವಾಗಿರ್ಬೋದು. ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ. ನಾನು ಊಟ ಮುಗಿಸಿ ಫ್ಯಾಕ್ಟ್ರಿಗೆ ಹೊರಡುತ್ತೇನೆ. ರವಿ ಆಶಳ ಬಗ್ಗೆ ಮಾತನಾಡುವುದನ್ನು ಕೇಳಿದರೆ ಎಲ್ಲಿ ಅವಳ ಬಗ್ಗೆ ಆಶಾ ಗೋಪುರವನ್ನೇ ಕಟ್ಟಿದಂತೆ ಕಾಣುತ್ತದೆ. ಎಲ್ಲಿ ಅವಳ ಪ್ರೀತಿಯ ಮಡಿವಿನಲ್ಲಿ ಮುಳುಗಿರುವನೋ ಏನೋ. ಹಾಗೇನಾದ್ರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳಾಗಿದ್ರೆ ಅವರಿಬ್ಬರ ಮದುವೆ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಓ ಲತಾ, ಇದೇನಿದು? ಮನೆಯನ್ನಾದರೂ ಮುಟ್ಟಿದೆಯೋ ಇಲ್ಲ ಮಧ್ಯ ದಾರಿಯಿಂದಲೇ ವಾಪಸ್ ಬಂದಿರುವೆಯೋ? ಇಲ್ಲ, ಮಧ್ಯ ದಾರಿಯಿಂದಲೇ ಮರಳಿ ಬರಬೇಕಾದಂತ ಪ್ರಸಂಗ ನನ್ನ ಬರುವಿಕೆಗಾಗಿ ಕಾದುಕೊಳ್ಳುತ್ತಿತ್ತು. ಅದಕ್ಕೆ ಮಧ್ಯದಿಂದಲೇ ಮರಳಿದೆ. ಅಂತ ಮಹತ್ವದ ಕೆಲಸ ಏನಿತ್ತು ಲತಾ? ಭಾರಿ ಮಹತ್ವದ ಕೆಲಸ ಇತ್ತು. ಮುಂದೆ ತಾನೇ ಗೊತ್ತಾಗುತ್ತೆ. ಪಾಪ ಗುರುಮೂರ್ತಿ ಮಾಸ್ಟ್ರು ನಮ್ಮನ್ನಗಲಿ ಹೋಗ್ಬಿಟ್ರಂತೆ. ಹೌದು, ಇದೀಗ ತಾನೇ ರವಿ ನನಗೆ ಆ ವಿಷಯ ಹೇಳಿದ. ಪಾಪ ಅವಳ ಮಗಳು ಆಶಾ ಈಗ ಅನಾಥಳಾಗ್ಬಿಟ್ಲು. ಅದು ಅವರವರ ಹಣೆಯ ಬರ. ಯಾರೇನು ಮಾಡುವುದಕ್ಕಾಗುತ್ತೆ? ಆದ್ರೂ ಆಶಳ ಬಾಳೆ ಬಂದು ಏನಾದ್ರೂ ದಾರಿ ತೋರಿದ್ರಾಯ್ತು. ದಾರಿ ತೋರದೆ ಗಟ್ಟಂತರವೇ ಇಲ್ಲ. ಈ ಒಂದು ಹಿರಿದಾದ ಹೊಣೆ ನಿಮ್ಗೆ ಬಿಟ್ಟಿದ್ದಲ್ಲ ದಯಾನಂದ. ಏ ಲತಾ, ಇದ್ಯಾವ ದೊಡ್ಡ ಕೆಲಸ ಮಾಡಿದ್ರಾಯ್ತು. ಅದಕ್ಕೆ ನೀನೇಕೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿರುವೆ? ಹಾಗಲ್ಲ ದಯಾನಂದ್, ಎಷ್ಟೇ ಆದ್ರೂ ಅವರು ನಮಗೆ ವಿದ್ಯೆ ದಾನ ಮಾಡಿ ಬುದ್ಧಿ ಜೀವಿಗಳನ್ನು ಮಾಡಿದ ಗುರುಗಳ ಮಗಳು ಅವಳು.
ಮಾಡಿದಾಗ್ಲೇ ಆ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಲತಾ, ನೋಡು, ಅವರು ನಿನಗೇಗೆ ಗುರುಗಳು, ನನಗೂ ಹಾಗೆ ಗುರುಗಳು. ಅಷ್ಟೇ ಅಲ್ಲ, ನನ್ನ ತಂದೆಯ ಆತ್ಮ ಸ್ನೇಹಿತರು ಕೂಡ. ಅಂದಾಗ ಅವರ ಮಗಳ ಆಗು ಗೋಗುಗಳ ಬಗ್ಗೆ ಅವಲೋಕಿಸದೆ ಇರಲು ಅದು ಹೇಗೆ ಸಾಧ್ಯ? ಏನಾದ್ರೊಂದು ಮಾಡಿದ್ರಾಯ್ತು. ಇರ್ಲಿ, ಇಲ್ಲೇ ಊಟ ಮಾಡೋಣ. ಊಟ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಮಾಡ್ತೀನಿ. ಆದ್ರೆ ನೀವು ನನಗೊಂದು ಮಾತನಾಡ್ಸ್ಕೊಟ್ರೆ ಮಾತ್ರ. ಏ ಲತಾ, ಇಂದೇಕೋ ನೀನು ವಿಚಿತ್ರವಾಗಿ ಮಾತನಾಡುತ್ತಿರುವಲ್ಲ? ವಿಚಿತ್ರವೇನೂ ಇಲ್ಲ ದಯಾನಂದ್, ನೀವು ನನ್ನನ್ನ ಮನಸಾರೆ ಪ್ರೀತಿಸ್ತೀರಾ? ಲತಾ, ನಿನಗೇನಾದ್ರೂ ಹುಚ್ಚಿಡಿಯುತ್ತೇನೆ ಎಂದೂ ಇಲ್ಲದ ಪ್ರಶ್ನೆ ಹಿಂದೇಕೆ? ನೋಡು ಲತಾ, ನೀನು ನನ್ನ ಹೃದಯದ ತುಂಡು ಅಲ್ಲ, ನನ್ನ ಜೀವದ ಉಸಿರು ನೀನು. ಅಂದಾಗ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಾನು ಪ್ರೀತಿಸಿಲ್ಲ, ಮುಂದಾದರೂ ಪ್ರೀತಿಸುವುದಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ವಿಶ್ವಾಸವಿದೆ? ಲತಾ ಲತಾ, ಜೀವನ ಸಂಗಾತಿಯ ಮೇಲೆ ವಿಶ್ವಾಸ ನಂಬಿಕೆಯನ್ನಿಡದೆ ಮತ್ತಾರ ಮೇಲಿಡಬೇಕೆ? ಹಾಗಾದ್ರೆ ನನ್ನ ಕೈಯಾರೆ ನಾನ್ ನಿಮಗೆ ವಿಷ ಕೊಡಿಸಿ ಮೋಸ ಮಾಡಿಬಿಟ್ಟೆ? ಲತಾ, ಮಾತು ಬೆಳೆಸಬೇಡ. ಕುಡಿಸಬೇಕೆನ್ನುವ ಆಸೆ ನಿನಗಿದ್ದರೆ ಈ ಕ್ಷಣವೇ ನೀನೇ ನಿನ್ನ ಕೈಯಾರೆ ಕುಡಿಸಿಬಿಡು. ನನ್ನ ಪ್ರೀತಿಯ ಪ್ರೇಯಸಿ ಕರುಣೆ ತೋರಿಕೊಟ್ಟ ಅಮೃತವೆಂದು ಭಾವಿಸಿ ನಾನು ಕುಡಿಯುತ್ತಿದ್ದರೆ ಈ ದಯಾನಂದ ಅಂಜುಬುರಕ ಜೀವಗಲ್ಲ ಎಂದು ಡಂಗುರ ಸಾರುವಂತೆ ಆಯ್ತೆ. ಅರ್ಥ ಆಯ್ತು ದಯಾನಂದ್, ಅರ್ಥ ಆಯ್ತು. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಎಂಥದ್ದು? ಆ ಪ್ರೀತಿಯ ಬಳ್ಳಿಗೆ ಇಂದು ನನ್ನ ಕೈಯಾರಿ ಬಿಸಿ ನೀರು ಎರೆದು ಆ ಬಳ್ಳಿನ ಬಾಡಿ ಬಸವಳಂತೆ ಮಾಡಿಬಿಟ್ರೆ? ಲತಾ, ಸುಮ್ಮನೆ ಹೊತ್ತು ನನಗೂ ಕಣ್ಣೀರು ತರಿಸಬೇಡ. ನೋಡು, ಈಗ ಆಗಿದ್ದಾದರೂ ಏನನ್ನುವುದು ಸ್ಪಷ್ಟವಾಗಿ ಸಮಾಧಾನದಿಂದ ಕೇಳು ಲತಾ. ಸಮಾಧಾನದಿಂದ ಹೇಳಿದ್ರೆ ಕೇಳಿ ಸೇರಿಸಿಕೊಳ್ಳುವ ಸಹನ ಶಕ್ತಿ ನಿಮಗಿದೆ? ಇಲ್ಲ ದಯಾನಂದ್, ಇಲ್ಲ. ಲತಾ, ಈ ರೀತಿ ಅಳುತ್ತಾ ಸಂಕಟ ಪಟ್ರೆ ಅದು ನನಗೇ ಅರ್ಥ ಆಗ್ಬೇಕು? ಅರ್ಥ ಅನರ್ಥವಾಗಿ ಹೋಯಿತು. ಆದ್ರೆ ನೀವು ನನ್ನ ಮೇಲಿಟ್ಟಿರುವ ಈ ನಿಮ್ಮ ಪ್ರೀತಿಗೆ ನಾನು ಜನ್ಮ ಜನ್ಮದಲ್ಲೇ ಋಣಿಯಾಗಿರ್ತೀನಿ. ನೋಡಿ, ನೀವು ನನಗೊಂದು ಮಾತನಾಡ್ಸ್ಕೊಡ್ತೀರಾ? ಲತಾ, ಎಂತ ಹುಚ್ಚಿಯೇ ನೀನು. ಈ ದಯಾನಂದ, ಈ ಸಿರಿ ಸಂಪತ್ತು, ಆಸ್ತಿ ಅಂತಸ್ತು ಎಲ್ಲ ನಿನ್ನದು ಅಂದಾಗ ಕೇವಲ ನಿನ್ನದು ಒಂದೇ ಒಂದು ಮಾತನ್ನು ನಡೆಸಿಕೊಡಲಾರದಷ್ಟು ಕಟಕನಲ್ಲ ಈ ದಯಾನಂದ. ಅದೇನೇ ಇದ್ದರೂ ನಿಸ್ಸಂಕೋಚವಾಗಿ ಹೇಳಿದರು. ಮೊದಲೇ ವಿಚಾರಿಸಿ ಮನಸ್ಸನ್ನ ಕಲ್ಲು ಮಾಡಿಕೊಳ್ಳಿ. ಕರುಣೆ, ವಾತ್ಸಲ್ಯ, ಪ್ರೀತಿ, ಪ್ರೇಮಕ್ಕೆ ಯಾವುದಕ್ಕೂ ಬಲಿಯಾಗದೆ, ಬೆಲೆ ಕೊಡದೆ, ಕೊಟ್ಟ ಮಾತನ್ನು ನಡೆಸಿಕೊಟ್ಟ ದಿಟ್ಟ ಪುರುಷ ಅನ್ನೋ ಹಾಗೆ ಮಾತ್ರ ಒಪ್ಕೊಳ್ಳಿ. ಎಲ್ಲಿದ್ರೆ ನಾನು ಲತಾ, ನನ್ನ ಪ್ರಾಣವನ್ನು ಪಣಕ್ಕಿಟ್ಟಾದರೂ ನಿನ್ನ ಮಾತು ನಡೆಸಿಕೊಡ್ತೀನಿ, ಆಯ್ತೆ? ಸರಿ, ಹಾಗಾದ್ರೆ ತಗೊಳ್ಳಿ ಈ ಪತ್ರನ. ಈ ಪತ್ರದಲ್ಲಿ ಏನಿದೆಯೋ ಅದನ್ನ ಕಾರ್ಯರೂಪಕ್ಕೆ ತಂದು ಮಾತು ನಡೆಸಿಕೊಟ್ಟ ಪವಿತ್ರ ಪ್ರೇಮ ಮೂರ್ತಿ ನೀವು ಆಗ್ಬೇಕು. ಲತಾ, ನನ್ನ ಎತ್ತವರ ಸಾಕ್ಷಿ. ಲತಾ, ನನ್ನ ಎತ್ತವರ ಸಾಕ್ಷಿ. ನನ್ನ ನಿನ್ನ ಪವಿತ್ರವಾದ ಪ್ರೇಮದ ಮೇಲೆ ಸಾಕ್ಷಿ ಮಾಡಿ ಹೇಳುತ್ತೇನೆ. ಇಟ್ಟ ಹೆಜ್ಜೆ, ದಿಟ್ಟ ನಿರ್ಧಾರ, ಕೊಟ್ಟ ಮಾತು ಎಂದೆಂದಿಗೂ ತಪ್ಪಿದವನ
ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನನ್ನ ಹೃದಯ ದಯ ಕರುಣೆಯ ಕಡಲು. ಕಾರಣ, ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳ ಆಶಾನ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉದ್ಯಮಗೊಳ್ಳುವಂತೆ ಗುರುವಿನ ಪತ್ರವಲ್ಲ, ನನ್ನ ಗುರುವಿನ ಪತ್ರವಲ್ಲ, ನನ್ನ ವೃತ್ತ ಪತ್ರ. ಚೆನ್ನಾಗಿ ಗೊತ್ತು, ಆದ್ರೆ ಗುರುವಾದ ಮಾತು ಕೊಟ್ಟಿದ್ದು. ಹೌದು, ನಾನು ಮಾತು ಕೊಟ್ಟಿದ್ದೇನೆ. ಆದರೆ ನಿನ್ನ ನಗನೆ ನಿನ್ನನ್ನು ಮರೆತು ಬಾಳುವುದು ನನ್ನಿಂದ ಅಸಾಧ್ಯದ. ಅಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸಿದಾಗ್ಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರೋದು. ಅಂದರೆ ನಾನೀಗ ಆಶಾಳ ಕೈ ಹಿಡಿದು ಇಡೀ ಜೀವನ ಪರ್ಯಂತ ಅವಳೊಡನೆ ಬಾಳು ಸಾಗಿಸಬೇಕೆ? ಹಾಗಂತ ಮಾತು ಕೊಟ್ಟಿದ್ದೀರಾ? ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಆ ಮೂರ್ಖತನವನ್ನು ನಾ ಮಾಡಬೇಕೆ? ಇದು ಮೂರ್ಖತನವಲ್ಲ, ನಿಮ್ಮ ಹಿರಿಯದ ತ್ಯಾಗದ ಬುದ್ಧಿ. ಸಮಯ ಸಂದರ್ಭ ಹೀಗೆ ಬರುತ್ತಂತ ಬಲವಂತರಾಗಿ ಸಮಯ ಸಂದರ್ಭಕ್ಕೆ ಹೊಂದಿಕೊಳ್ಳಲಿದೆ. ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ನೀನೊಬ್ಬ ಅಯೋಗ್ಯ, ನಿನ್ನನ್ನು ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ನೀ ಹೇಳಿದರೆ ನಾನದೆಷ್ಟು ಸಂತೋಷ ಪಡುತ್ತಿದ್ದನಲ್ಲೇ. ಈ ನಿನ್ನ ತ್ಯಾಗ ಬುದ್ಧಿಯ ಬುತ್ಸಜ್ಜಿತನದಿಂದ ಕರಳು ಕತ್ತರಿಸುವ ಕತ್ತರಿಯನ್ನೇ ನುಗ್ಗಿಸಿ ನನ್ನನ್ನು ಸಂಕಟಕ್ಕೆ ಈಡು ಮಾಡುವ ತಿರುಮುಂದೆ ಮುಟ್ಟಬಾರದಾಗಿದೆ. ನೀವು ನನ್ನ ತಪ್ಪಾಗಿ ತಿಳಿದುಕೊಂಡಿದ್ದೀರಾ. ನಿಮಗೆ ಮೋಸ ಮಾಡಬೇಕು, ನಿಮ್ಮನ್ನ ವಂಚಿಸಬೇಕನ್ನೋ ದುರ್ಬುದ್ಧಿ ನನಗೆ ಖಂಡಿತ ಇಲ್ಲ ರೀ, ನನಗೆ ಖಂಡಿತವಾಗಿ ಇಲ್ಲ. ಆಶಾ ನನ್ನ ಬಾಲ್ಯದ ಗೆಳತಿ, ಆದ್ರೆ ಅವಳೀಗ ಅನಾಥಳಾಗ್ಬಿಟ್ಲು. ಅದಕ್ಕೆ ಅವಳ ಬಾಳನ್ನ ಹೊಂಬಾಳಾಗಿಸುವ ಸಲುವಾಗಿ ನನ್ನ ಹೃದಯರಾದ ನಿಮ್ಮ ಹೃದಯದಲ್ಲಿರೋ ಈ ಲತಾಳೆಂಬ ಮೂರ್ತಿನ ಕಿತ್ತೆಸೆದು ಆಶಳ ಮೂರ್ತಿನ ಪ್ರತಿಷ್ಠಾಪಿಸೋದಕ್ಕೆ ನಾನು ಕಂಕಣ ಕಟ್ಟಿದ್ದೀನಿ. ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಾಹಸವನ್ನು ಎಂತ ಬುದ್ಧಿ ಶೂನ್ಯರೂ ಕೂಡ ಮಾಡುವುದಿಲ್ಲ ಕಣೆ, ಮಾಡುವುದಿಲ್ಲ. ನಾನು ಫಲ ಕೊಡುವ ಮಾಮರವನ್ನ ಕಡಿತಾ ಇಲ್ರಿ, ಅದನ್ನ ಬೇರೆಯವರಿಗೆ ದಾನವಾಗಿ ಕೊಡ್ತಾ ಇದ್ದೀನಿ. ಕಾರಣ ನೋಡಿ, ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ನಾನು ಪ್ರೀತಿಯಿಂದ ಬೆಳೆಸಿದ ಆ ಮಾಮರದ ಫಲವನ್ನ ನನ್ನ ಗೆಳತಿ ಅಪೇಕ್ಷಿಸಿದಾಗ ಅದನ್ನ ನಾನು ಮನಸಾರೆ ಪ್ರೀತಿಯಿಂದ ಕೊಡೋದಾಗಿ ಮಾತು ಕೊಟ್ಟಿದ್ದೇನೆ. ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬರಿ ತೆಗೆದುಕೊಳ್ಳುವುದು ಯಾವ ನ್ಯಾಯ? ನೋಡಿ, ನಿಮ್ಮ
ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ನಿಮ್ಮಿಂದ ಕಲಿಯುವ ಪರಿಸ್ಥಿತಿಯಲ್ಲಿ ನಾನಿಲ್ಲಾರೆ. ಅದು ಅಲ್ಲದೆ ನಾನ್ ನಿಮ್ಮನ್ನ ಅಧಿಕಾರದಿಂದ ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಅಂಗಲಾಚಿ ಬೇಡ್ಕೋತಾ ಅವಳ ಬಾಳಿಗೆ ಆಸರೆಯಾಗಿ ಉತ್ತರಿಸಿ ಅಂತ. ಲತಾ, ನುಡಿಯುವುದು ಸುಲಭ, ಆದರೆ ನಡೆಯುವುದು ಬಲು ಕಷ್ಟ. ಇಷ್ಟು ದಿನ ಇದುವರೆಗೂ ಸುಖ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ನೀನೇ ತಳ್ಳಲು ಮುಂದಾದಾಗ ಲತಾ, ಲತಾ, ಮನಸ್ಸಿಲ್ಲದವನಿಗೆ ಮಾಣಿಕ್ಯವು ಕೂಡ ಬೆನಚು ಕಲ್ಲಾಗುವದಂತೆ. ಇದ್ರ ಮೇಲೆ ನಿನ್ನಿಷ್ಟ ಲತಾ. ಆ ಬೆಣಚು ಕಲ್ಲನ್ನ ಮಾಣಿಕೆ ಬಂದು ಸ್ವೀಕರಿಸುವ ಹಿರಿಯ ನಿಮಗಿದ್ರೆ ಸಾಕ್ರಿ. ಸುತ್ತಿ ಬಳಸಿ ಮಾತಾಡೋದ್ರಿಂದ ಏನೋ ಪ್ರಯೋಜನವಿಲ್ಲ. ನೋಡಿ, ನನ್ನ ಗೆಳತಿಯ ಗಂಡನಾಗಿ ನನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀರೋ ಅಥವಾ ಕೊಟ್ಟ ಮಾತಿಗೆ ತಪ್ಪಿ ನಡೆಯುತ್ತೀರೋ ಅಷ್ಟೇ ಹೇಳಿ. ನನ್ನಿಂದ ಸಾಧ್ಯವಿಲ್ಲ ಲತಾ, ಸಾಧ್ಯವಿಲ್ಲ. ನಿಮ್ಮ ಕಣ್ಣೀರಿನ ಕಥೆ ನನಗೂ ಅರ್ಥ ಆಗುತ್ತೆ ರೀ. ನೋಡಿ, ಪ್ರತಿಯೊಬ್ಬ ಮಾನವನಿಗೂ ಒಂದು ಸತ್ವ ಪರೀಕ್ಷೆ ಬಂದೇ ಬರುತ್ತೆ. ಆ ಪರೀಕ್ಷೆ ಈಗ ನಮಗೂ ಬಂದಿದೆ. ನೋಡಿ, ಈ ಸತ್ವ ಪರೀಕ್ಷೆ ನಿಮ್ಮೊಬ್ಬರಿಗೆ ಅಲ್ಲ, ನನಗೂ ಒದಗಿ ಬಂದಿದೆ. ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ನಡೆದ ಈ ನಮ್ಮ ಪ್ರೀತಿ ಪ್ರೇಮ ಎಲ್ಲ ಒಂದು ಕೆಟ್ಟ ಕೆಲಸ ಅಂತ ಕಾಡುತ್ತ ಮದುಮಗನಾಗಿ ಮಾಂಗಲ್ಯ ದಾನ ಮಾಡುವುದಕ್ಕೆ ನನ್ನ ಸಹೋದರ ಸ್ಥಾನದಲ್ಲಿರುವ ಗುರುಮೂರ್ತಿ ಅವರ ಪುತ್ರಿ ಆಷಾಳಿಗೆ ಮಾಂಗಲ್ಯ ದಾನ ಮಾಡಿ ಅಂತ ನಿಮ್ಮ ಮಾತಾಡಿದ್ದೆಲ್ಲ ಮಾತಾಡಿ. ನೋಡಿ, ಇಲ್ಲಿವರೆಗೂ ನಾನ್ ನಿಮ್ಮ ಪ್ರೀತಿಯ ಪ್ರೇಯಸಿಯಾಗಿ ಕಾಡದೆ ಬೇಡದೆ, ಆದ್ರೂ ನೀವು ನಿಮ್ಮ ನಿರ್ಧಾರ ಬದಲಾಯಿಸ್ತಿಲ್ಲ ತಾನೇ? ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ತಿಲ್ಲ ತಾನೇ? ಸರಿ, ಹಾಗಾದ್ರೆ ನಾನು ಇನ್ನು ಒಂದೇ ವರ್ಷನ ಕೊನೆಯದಾಗಿ ಬೇಡ್ಕೊಳ್ತಾ ಇದ್ದೀನಿ. ಇನ್ನು ಒಂದೇ ವರ್ಷನ ನಿಮ್ಮ ಒಡ ಹುಟ್ಟಿದ ತಂಗಿಯಾಗಿ ಜೊತೆಗೆ ಪ್ರೇಮದ ಪಯಣ ಮುಗಿಯದು ಮುತ್ತಿನ ಹಾರದ ಕವನ. ಹೋಗು ಲತಾ, ಹೋಗು. ನಿನ್ನ ಪ್ರೀತಿಯ ಗೆಳತಿಯನ್ನು ಮುದ್ದು ಮದುಮಗಳನ್ನಾಗಿ ಕರೆತ ನಾಳೆಯೇ ಸಾವಿರಾರು ಜನಗಳ ಮಧ್ಯೆ ಗುರು ಹಿರಿಯರ ಸಮ್ಮುಖದಲ್ಲಿ ಸಂತೋಷದಿಂದ ಅರ್ಧಾಂಗಣೆಯನ್ನು ಸ್ವೀಕರಿಸುತ್ತೇನೆ. ಹೋಗು ಲತಾ, ಹೋಗು. ಸ್ವಲ್ಪ ಹೊತ್ತಿನ ಮುಂಚಿತವಾಗಿ ಆಶಾಳ ಬಗ್ಗೆ ಆಸಕ್ತಿಯಿಂದ ಮಾತನಾಡುತ್ತಿದೆಯಲ್ಲ,
ಅದೇ ಆಶಾ ನಾಳೆ ನಿನ್ನತ್ತಿಗೆ ಆಗಿ ಬರ್ತಿದ್ದಾಳೆ. ಆನಂದವಾಯಿತೇನೋ ನಿನ್ನ ಮನಕ್ಕೆ? ತಾವೆಣಿಸಿದಂತೆ ಎಲ್ಲವೂ ನಡೆಯುವಂತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ ಅಣ್ಣ, ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ. ರವಿ, ಯಾಕೋ ನಿನ್ನ ಕಣ್ಣಲ್ಲಿ ಕಣ್ಣೀರು? ಯಾಕೆ? ನಾನು ಆಶಾಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟ ಇಲ್ಲವೇ? ಚೇಚೆ, ಹಾಗೇನಿಲ್ಲ ಅಣ್ಣ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳೋಣ. ಆ ದೇವರಲ್ಲಿ ಬೇಡಿಕೊಳ್ಳಿ. ಹಾಗಾದರೆ ಮತ್ತೇಕೆ ಕಂಬನಿ ಸುರಿಸುತ್ತಿರುವೆ? ಅಣ್ಣ, ಈ ಮನೆಗೆ ಅತ್ತಿಗೆಯಾಗಿ ಆಗಮಿಸುವ ಆನಂದಾಶ್ರುವಣ್ಣ ನಾವು ಸುರಿಸುವ ಕಣ್ಣೀರು. ಹಾಗಾದರೆ ನಾಳೆಯೇ ಈ ನಿನ್ನ ಅಣ್ಣನ ಮದುವೆ ಸಿದ್ಧತೆ ಮಾಡು. ಹೋಗು ರವಿ, ಹೋಗು. ಮಾಡ್ತೀನಣ್ಣ, ಮಾಡ್ತೀನಿ, ಬರ್ತೀನಿ. ಕಣ್ಣಿಗೆ ಕಾಣದ ನಾಟಕಕಾರ ದಯಾನಂದ್, ನೀವು ದೇವಮಾನವರು. ನಿಮ್ಮ ಹೃದಯ ವಿಶಾಲವಾದದ್ದು, ನಿಮ್ಮ ಮನ ಮಲ್ಲಿಗೆ, ನಿಮ್ಮ ಗುಣ ಬಂಗಾರ. ನಿಜವಾಗ್ಲೂ ನೀವು ಬಂಗಾರದ ಮನುಷ್ಯ, ನೀವು ಬಂಗಾರದ ಮನುಷ್ಯರು. ಲತಾ, ಆನಂದ ಅತಿಯಾದಾಗ ಅನುಭೂತವಾಗಬಾರದು. ಹೋಗು ಲತಾ, ಹೋಗು. ನೀ ಮಾಡಿದ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆಶಳೆಗೆ ಅರಿವಿ ಆನಂದ ಪಡು. ಹೋಗು. ನಾಳೆಯೇ ಈ ಸಾವಿರಾರು ಜನರ ಸಮ್ಮುಖದಲ್ಲಿ ಅವನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟೆ ಆನಂದದಿಂದ ಅಪ್ಪಿಯಾರ್ಧಾಂಗಡಿಯೆಂದು ಸ್ವೀಕರಿಸುತ್ತೇನೆ. ಸತಿ ಎಂದು ಹೋಗು ಲತಾ, ಹೋಗು. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ತಿರುವುಗಳೆನಿತೋ, ಪಾತ್ರಗಳಲ್ಲಿ ತಿರುವುಗಳೆನಿತೋ, ಎಲ್ಲವ ನೀನೇ ಸೂತ್ರಧಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಶಿಶುವೆ ಜೋಗುಲ ಕಾದುವುದು ಇರುಮಲಿ ಸೂರ್ಯನ ತೋರುವುದು ಮಹಿಮದಿ ಜಗವಂತಲ್ಲಿದ ಆಗುವನು ಕುರುಡನು ಎಲ್ಲವ ಕಾಣುವನು ಅವನಲ್ಲಿ
ಮಡದಿಯ ಸ್ಥಾನದಲ್ಲಿ ಮಮಕಾರವನ್ನು ತೋರಬೇಕಾದ ಆಶಾ ನಾಳೆ ನನ್ನತ್ತಿಗೆಯ ಸ್ಥಾನದಲ್ಲಿ ಅಲಂಕೃತ ವಧುವಾಗಿ ಹೊಸ ಮಡೆಯನ್ನೇರುತ್ತಾಳೆ. ವಿಧಿಯ ನಾಟಕ 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 ವಿಧಿಯ ನಾಟಕ. ಅವಳ ಮೋಹದ ಮಡಿವಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸನ್ನು ಕಂಡಿದ್ದೆನು. ಅವಳ ವಾತ್ಸಲ್ಯದ ಮೈದುರನಾಗಿ ಬಾಳಬೇಕು ಜೀವನವಿಡಿ. ಅದಕ್ಕಾಗಿಯೇ ಹೇಳಿದ್ದಾರೆ ಹಿರಿಯರು, ಅಂಗನೆಯು ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದ ಗೆಲುವು ಸಿಗುವುದು, ಇವು ಮೂರು ಸಂಗಯ್ಯನೊಲುವೆ. ಬಯಸಿದ ಬಾಲದ ಕೈ ಹಿಡಿಯುವ ಭಾಗ್ಯ ನೀ ಪಡೆದು ಬರಲಿಲ್ಲ, ನೀ ಪಡೆದು ಬರಲಿಲ್ಲ. ಮುಚ್ಚೆ ಕಡೆಗುಡೆ ಅಕಸ್ಮಾತ್ ನಾಳೆ ನನ್ನ ಅಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾದರೆ ಹೋದ ಘಟನೆಯನ್ನು ಕನಸೆಂದು ಭಾವಿಸಿ ಈ ನಿನ್ನ ಮೈದೊಳಗೆ ಆಶೀರ್ವಾದ ಮಾಡಿ ಎಂದು ಇಲ್ಲದಿದ್ದರೆ ನಾನು ಆಶ್ರಯ ತಪ್ಪಿ ಅನಾಥನಾಗಬೇಕಾಗುತ್ತದೆ. ಅಣ್ಣ, ವಿಧಿಯೊಡ್ಡಿದ ವಿಷದಾಟದ ಸತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರಕಲಿ ಎಂದು ಆಶೀರ್ವದಿಸಣ್ಣ, ಆಶೀರ್ವದಿಸು. ಅಯ್ಯ ನನ್ನ ಪ್ರೀತಿ ಶೋಚಿತೆ ಹೇರುತ್ತಿದೆ, ಜೊತೆ ಜೊತೆ ಕಥೆ ನನ್ನ ದೇವತಾನುಗಳು ಸುಮಕೋಣೆ ನನ್ನ ದೇಹ ಸೇವಿಗಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇಹ ಹೇರಿಗಳು. ನಂಬಬಾರ್ದ್ರಿ ಹೆಂಗಸರನ್ನ ಮಾತ್ರ ನಂಬಬಾರ್ದು. ನಾ ಕಟ್ಟಿದ ಪ್ರೇಮ ಮಂದಿರವನ್ನ ಕೆಡಿ ಬಿಟ್ಟಲ್ಲಿ ಲವಣ. ನಾನು ಕಲಾಕಾರ, ನನ್ನ ಪ್ರೀತಿಗೆ ಬೆಲೆ ಇಲ್ಲದಂಗ ಮಾಡಿಬಿಟ್ಟಲ್ಲಿ ಲವಣ. ಹೆಣ್ಣುಗಳನ್ನು ನಂಬದಿರು, ಕಣ್ಣಿನ ಮಾತು ಕೇಳದಿರು. ಪ್ರೀತಿ ಪ್ರೇಮ ಎಲ್ಲ ನಂಬದಿರು. ನಾನು ಯಾರನ್ನೂ ಪ್ರೀತಿ ಮಾಡಂಗಿಲ್ರಿಪ್ಪ, ಮಾಡಂಗಿಲ್ಲ. ನಾನು ಯಾವ ಹೆಣ್ಣು ಮಕ್ಕಳದು ಒಡೆಯೋದಿಲ್ಲ. ಏನು ಓಟನ ನಾನು ಸ್ತ್ರೀ ದೇಶಿ. ಹೇಳ್ಕೊಳ್ಳಕೊಂಡೂರು ತಲೆ ಮೇಲೆ ಗುಂಸೂರು ಮಲಗಕ್ಕೆ ಭೂತಾಯಿ ಮಲ್ಲ ಕೈ ಹಿಡಿದು ನಗನಗದ ಪುಗಿಂದೆ ಕೊಡಾಯ್ತದ ಪ್ರಪಂಚ. ಹೇಳ್ಕೊಳ್ಳಕೊಂಡೂರು ತಲೆ ಮೇಲೆ ಮಲಗಕ್ಕೆ ಭೂತಾಯಿ ಮಲ್ಲ ಕೈ ಹಿಡಿದು ನಗನಗದ ಪುಗಿಂದೆ ಕೊಡಾಯ್ತದ ಪ್ರಪಂಚ.
ಇದು ಯಾವ ಇಸ್ತ್ರಿಯ ಧ್ವನಿ? ನಾನು ಇಸ್ತ್ರಿಗೆ ದಾರಿ ಬಿಡಂಗಿಲ್ಲ, ಕಣ್ಣೆತ್ತಿ ಸಹಿತ ನೋಡಂಗಿಲ್ಲ. ನಾನು ಕುಡುಕ, ಕಾಶಿ ಕುಡುಕ ಆಗೇನ್ರಿ. ಕುಡುಕ ಆಗಲಿಕ್ಕೆ ಕಾರಣ ಯಾರು? ಅವಳೇ ಅವಳು, ಲಕ ಲಕ. ಅವಳ ಹೆಸರು ಎತ್ತಬಾರ್ದ್ರಿ. ಅವಳು ನನ್ನ ಒನ್ ಡೇ ಟೆಂಪ್ರರಿ ಲವರ್ ಲಾವಣ್ಯ. ರೀ 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 ಕಾಶಿ ಅಂದ್ರೆ ಕಾಗೆ ಕಾ ಅಂದ್ರೇನು, ಗೂಗಿ ಗುಕ್ ಅಂದ್ರೇನು, ಕಾಶಿ ಕುಡುಕನಾದರೇನು, ವಾಸ ಸತ್ತರೇನು. ಈ ಡೇಂಜರ್ ಪ್ರಪಂಚ ನನಗೆ ಶೂನ್ಯ ಅಂದ್ರೆ ಸೊನ್ನೆ. ರೀ ಕಾಶಿ ಅವ್ರಿ ತಗೋರಿ ಮತ್ತೇನಿ ತಾಯಿ ಮಾತಾಯಿ, ನಾನೀಗ ಹೊಡಿಯೋದು ಬಿಟ್ಟು ಕುಡಿಯೋದು ಕಲ್ತೀನಿ. ನೀವೇನಾರ ಹೊಡಿಸಿಕೊಳ್ಳಂಗಿದ್ರ ಕರ್ನಾಟಕ ಫೋಟೋ ಸ್ಟುಡಿಯೋಕ್ಕೆ ಹೋಗಿ ಹೊಡಿಸಿಕೊಂಡು ಬರ್ರಿ. ರೀ 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 ಸ್ವಲ್ಪ ಕಣ್ಣು ಬಿಟ್ಟು ನೋಡ್ರಿ. ಯಾರು ಹೆಂಗ್ ಬೇಕಂಗ ತಿರುವಿ ನನ್ನ ಹಿಂಗ್ ಮಾಡಿಟ್ಟಾರ ಬೇ. ತಿರುಗಿತೀನಿ ನೋಡು. ಕನಸಲು ನೀನೆ ಮನಸಲು ನೀನೆ. ನೀನು ನಮ್ಮ ಲಾವಣ್ಯ ಕಂಡಂಗೆ ಕಾಣ್ತೀಯಲ್ಲ. ರೀ 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 ನಾನು ಲಾವಣ್ಯ, ಸ್ವಲ್ಪ ಕಣ್ಣು ಬಿಟ್ಟು ನೋಡ್ರಿ. ಕಣ್ಣಾಗ ಕಾರ ತುಂಬಿ ಕಣ್ಣು ಬಿಟ್ಟು ನೋಡಂದ್ರ ನಾನು ಹೆಂಗ ನೋಡ್ಲಿ? ರೀ ಎಂತ ಮಾತಾಡ್ತೀರಿ? ನಾನ್ ಯಾಕ್ರಿ ಕಣ್ಣಾಗ ಕಾರ ತುಂಬಿ? ನೀವೆಂತ ಇಷ್ಟು ಜೀವಿ ಅಂತ ನನಗೆ ಗೊತ್ತಿರ್ಲಿಲ್ರಿ. ಪ್ರೀತಿ ಪ್ರೇಮವನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಬಾ. ನಿನ್ನ ದೃಷ್ಟಿ ಒಳಗ ಆ ವಾಸನೆ ಒಳ್ಳೆಯವನಾದ್ರೆ ಅವನ್ನೇ ಕೈ ಹಿಡಿ. ಆದ್ರ ನನಗ ಮೋಸ ಮಾಡಿದ ನೀನು ಯಾರಿಗೂ ಮೋಸ ಮಾಡಬೇಡ. ಕಾಶಿ ಕಲಾಕಾರ ಅಲ್ರಿ, ನಾನಂತ ನಿರ್ಧಾರ ಮಾಡಿದ್ದೆ ಅಂದ್ರ ನಾನ್ ಯಾಕೆ ಇನ್ನೊಬ್ರಿಗೆ ಮೋಸ ಮಾಡ್ತಿದ್ದೆ? ಹತ್ತ ಇದೇನಾದ್ರು ನಿರ್ಧಾರ ಮಾಡಿದ್ದೆ ಅಂದ್ರು ನಿಮ್ಮ ಕೂಡ ನಾನು ಮಾತಾಡ್ತಿದ್ದಿಲ್ಲ. ಲಾವಣ್ಯ, ನೀನು ಮಾತಾಡಿಸು ಬಿಡು, ಅದು ನನಗೆ ಬೇಕಾಗಿಲ್ಲ. ಒಟ್ಟು ನನ್ನ ಒಬ್ಬ 5th ಕ್ಲಾಸ್ ಹುಡುಗನನ್ನ ಮಾಡಿಟ್ಟೆ. ಹೌದಲ್ಲೇ ಮೂಗಿಲಿ ಅಂತವಣ. ನಾನು ಯಾಕೆ ಹುಡುಗನ್ ಮಾಡ್ಲಿ? ನಿಮ್ಮ ಚಟಕ್ಕೆ ನೀವು ಬಿಡುದ ನಾ ಏನು ಮಾಡ್ಲಿ? ಲೇ ಗಿಳಿ ಅಂತಕ್ಕೆ, ನಿಮ್ಮವ್ವನಾಣಿ ನಮ್ಮಪ್ಪನಾಣಿ ನನಗ ಈ ಚಟ ಇದ್ದಿಲ್ಲ. ನಿನ್ನ ಪ್ರೀತಿಯ ಅಮೂಲಿನಾಗ ಆನಂದದಿಂದ ಇದ್ದೆ. ನೀನು ನನಗೆ ಕೈ ಕೊಟ್ಟು ಆ ವಾಸನ ಕೈ ಹಿಡಿದಾಗ ನನಗ ತ್ರಾಸು ಎತ್ತಾತು. ತಡ್ಕೊಳ್ಳೋ ಶಕ್ತಿ ಇಲ್ಲದಂಗಾಗಿ ಈ ಬಾಟ್ಲಿ ಕೈಯಾಗ ಬಂತು. ಲಾವಣ್ಯ, ನಿನ್ನ ಮುಖ ನೋಡಿಕೊಂತ ನಿಂತ ನನಗ ತಲೆ ಕೆಟ್ಟಂಗ ಆಗತ್ತಿದೆ ಯವ್ವ. ಲಾವಣ್ಯ, ನೀನು ಯಾರನ್ನ ಮದುವೆ ಮಾಡಿದ್ದೀಯೋ ಮಾಡಿಕೋ, ಆದ್ರ ನನಗೆ ನಿಜ ವಿಷಯ ತಿಳಿಸಿ ಮದುವೆ ಮಾಡಿಕೋ. ನಾನು ಹೋಗ್ತೀನಿ. ನಿನ್ನ ಮೇಲೆ ನಾನು ಸಿಟ್ಟಾಗಿಲ್ಲ. ಸಿಟ್ಟಾಗಿದ್ರ ನಿನ್ನ ಇಲ್ಲ ಹುಟ್ಟು ಬಿಡ್ತಿದ್ದೆ. ಹುಡುಗಂತ ನನ್ನ ಕರಿದಾದ ಗೆಳತಿ, ಹುಡುಗಂತ ನನ್ನ ಕರಿದಾದ ಗೆಳತಿ, ನಿಮ್ಮ ಪಾನ ಕುಡಿತಾನ, ನಿಮ್ಮ ಮನ ಕುಡಿತಾನ, ಅದು ಕುಡಿದರೆ ನಿಮ್ಮ ಮನೆಯಾನ, ಅದು ಕುಡಿದರೆ ನಿಮ್ಮ ಮನೆಯಾನ. ಇನ್ನೇನ್ರಿ ಅಣ್ಣ ಡಿಜೆಲ್ ಸುಡ್ರ ನಿಮ್ಗೆ ಹಸಿರು ಸುಡ್ರ ಸುಡಂಗಿಲ್ಲ ನೀವು ಮತ್ ಡಿಜೆಲ್ ಅಂತ ಅಲ್ರಿ. ಈ ಕಾಶಿ ಅಂತ ಒಳ್ಳೆ ಮನುಷ್ಯರಲ್ರಿ. ಪಾಪ ಒಂದ್ ಹೆಣ್ಣು ಇಲ್ಲೋದ್ರ ಇವತ್ತಿನ ಕಂಡ್ಕೊಳ್ತಾರ. ಇವ ಬಾಳ ಒಳ್ಳೆಯದನ್ನ ಏನೋ ಇರ್ಲಿ ಬಿಡ್ರಿ, ನಾನು ದಿಕ್ಕಿಲ್ಲ ಹೆಣ್ಣದೀನಿ. ಇನ್ನು ಮುಂದೆ ವಿಚಾರ ಮಾಡಿದ್ರ
ಸ್ವಾಮಿಯವ್ರು ನಡ್ಗಾಕತ್ತಾರಲ್ಲ ಯಾಕ್ರಿ ಸ್ವಾಮಿಯವ್ರು ಮತ್ತೆ ಸೆಕೆ ಹಾಕತ್ತೈತ ನೀನು ನಾನು ತಂಡಿನಿ ಹಾಕತ್ತೀನಿ ನನ್ನೊಂದು ಎಲ್ಲಿ ನಂದಗೋಪಾಲ ಬಂದ ಬಿಡ್ತಾನ ಮಗ ಹೇಳಿಲ್ಲ 6 ಗಂಟೆ ಬಿಟ್ಟು ಆಟ ಅಂತೆ ನಿಂದು ಸ್ವಾಮಿಯವ್ರ ಮಂತ್ರ ಹಾಕಿ ಎಲ್ಲ ಪೂಜೆ ಆಯ್ತು ಎಲ್ಲ ಹಾಕಿಲ್ಲ ತಾಯಿ ಕಟ್ಟಿದ್ರಿಲ್ಲ ಅವರ ಅಪ್ಪರ ಹೆಸರನ್ನ ಒಡತ್ನಾಗಿಟ್ಟು ಚಂದಾಗಿ ಹೆಸರು ನೋಡ್ರಿ ನಮ್ಮ ಅಪ್ಪರ ಹೆಂಗಿರ್ತಾರ ಹೌದೌದು ಅಯ್ಯ ಮಹಾಪ್ರಭು ನೀವೇನ್ ಇಲ್ಲಿ ನೀವು ಇಲ್ಲೇ ಇದ್ದೀರನ್ನ ಹೌದೌದು ಅಂಬರೀಷ್ ಅನ್ನೋರು ವಿಷ್ಣುವರ್ಧನ್ ಇಲ್ಲೇ ನಿಂತಾರಲ್ಲ ವಿಘ್ನ ನಿವಾರಕ ಗಣಪತಿ ಭಾಷಾದೇವಿ ಸರಸ್ವತಿ ಕೈಲಾಸದ ಒಡೆಯ ಉಮಾಪತಿ ದಯಾನಂದ ಅವರೇ ನನ್ನ ಮಾನ್ಯದ ಅಧಿಪತಿ ಈ ನಮ್ಮನೆ ನಾಚಪ್ಪ ಮಾಡ್ರಿ ಹೊಸ ಮದುವೆ ಆಗೈತಂತೆ ಅವಂದು ಕೇಳಿದೆ ಅಪ್ಪಂದು ನೀ ಕೇಳ ನಾ ಕೇಳಿ ಅಲ್ರಿ ಜಮೀನ್ದಾರ್ರೆ ನಮ್ಮ ಅವ್ವಾರ್ದ ಹೆಸರು ಒಡಪೇಟೆ ಹೇಳ್ರಿ ಆಶಾ ನಮ್ಮ ಜಮೀನ್ದಾರ್ರೆ ಬಹಳ ನಾಚ್ತಾರೆ ಹೌದ್ರಿ ನೀನಾದ್ರೂ ಮುಂಜಾನೆ ಕರ್ಕೊಂಡು ಹೋಗ್ತಿದ್ ಬಿಡು ಏನ್ರಿ ಮತ್ತೆ ಮದುವೆ ಸಾಂಗು ಮಾಡ್ಬಿಡ್ತೀವಿ ಮತ್ತೆ ನಮ್ ದಕ್ಷಿಣ ಕೊಡೋಲ್ಲ ಗಟ್ಟೆ ಹಿಡ್ಕೊಂಡು ಅಲ್ಲಿ ನಮ್ಮನೆ ಬರಗೈತಿ ಸ್ವಾಮಿ ನಿಮ್ಗೇನು ಎಲ್ಲ ಬೇಕು ಎಲ್ಲ ಸಿಕ್ಕ ಒಳಗೈತಿ ನೀವೇನು ವರಿ ಮಾಡ್ಕೊಳಕ್ ಹೋಗ್ಬೇಡಿ ಬರ್ರಿ ನಿಮ್ಗೆ ಏನೇನ್ ಬೇಕೆಲ್ಲ ಕೊಡ್ತೀನಿ ಅಂತ ನಾನು ಊಟಕ್ಕೆ ಮಾಡ್ತೀರಿ ವಾಸಣ್ಣವ್ರೆ ಚಪಾತಿ ಬೂಂದೆವು ಬದ್ನಿಕಾಯಿ ಪಲ್ಯ ಅನ್ನ ಸಾರು ಅವೆಲ್ಲ ಬ್ಯಾಡ ಬಿಡ್ರಿ ನಮ್ಗ ಅಂದಿ ಕುರುಮ ಮಾಡಿ ನೆನಪು ಮಗನ ಏನು ಬೇಕ್ರಿ ಪುರೋಹಿತ್ರ ಮತ್ತೆ ಅದೇನು ಅಂದ್ರ ಅದು ಐತಲ್ರಿ ವಾರಿ ಪುರೋಹಿತರು ಬಂದಾರ ಬಿಡ್ರಿ ಬರ್ರಿ ಅಪ್ಪ ಇನ್ನು ಬಾಗಿಲಿಗೆ ಐತೆ ನೋಡ್ರಿ ಈ ನಮಸ್ಕಾರಕ್ಕೆ ಮುಂದೆ ತೋರಿಸ್ತೇನೆ ನನ್ನ ಚಮತ್ಕಾರ ಬನ್ನಿ ಒಳಗೆ ನಡಿ ಹೇಳ್ತಾನೆ ನಾಯವರು ಬಾಚಿದ್ರೆ ನಮಿಸಿ ಕುಲದೇವತೆ ಆಶೀರ್ವಾದ ಪಡೆಯಿರಿ ನಡೆಯಿರಿ ಲತಾದೇವಿಯವರೇ ನಿಮ್ಮ ಇಷ್ಟಾರ್ಥ ಪೂರೈಸಿತಲ್ಲ ಊಟ ಮಾಡಿ ನಡೆಯಿರಿ ನನಗೀಗ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ 100 ಪಟ್ಟು ಸಂತೋಷವಾಗಿದೆ. ನನ್ನ ಗೆಳತಿ ಈ ಸಂಭ್ರಮ, ಈ ಮದುವೆನ ನೋಡಿ ನನಗಂತೂ ಊಟ ಮಾಡಿದಷ್ಟೇ ಹೊಟ್ಟೆ ತುಂಬಿದೆ. ಆದರೂ ಊಟ ಮಾಡಲೇಬೇಕಲ್ಲ, ನಡೆಯಿರಿ. ಮುದ್ದಿ ಒಂದೊಬ್ಬರು ಎಲ್ಕಂತಾರ ಬಂದ ಹಾಗಾರ ಕಣ್ಣಾರ ಕಾಡ್ದವರ ಕಿತ್ತಿ ಮನೆಗಿಟ್ಟು ಬಂದಿಲ್ಲ. ನೀವಾದ್ರೆ ಏನು ಮಾಡಿ ಈ ವಯಸ್ಸು ಮಾಡಿಸ್ತೈತೆ. ಹೌದ್ರಿ ಅಲ್ರಿ ನಂದು ಹಾಯ ವಯಸ್ಸು ಹಾಗ ನಿಮ್ದು ಹಾಯ್ಸ್ ಮಾಡಿಸ್ಕೊಂಡು ಬಿದ್ರಿ ಅಲ್ಲ ನಿಮ್ ಕಣ್ಣೇನು ಯಾವ ಅಂಗಡಿಯಾಗ ಒತ್ತಿಟ್ಟು ಬಂದಿರಲ್ಲ ಎಲ್ಲ ಇವಳ ನಾವಿ ನೀನೇನು ನಾನು ಅವನ ನಮ್ಮ ಗುಡಿನವ್ರ ಕುಪ್ಪನ ಮಾಡಿದ್ದೆ ಹಿಂಗ್ಯಾಕಾದ್ರೆ ನೀನಾಗ ಮತ್ತೆ ಎಲ್ಲಿ ಹಾಯ್ಬೇಕು ಆಯಾ ಜಾಗದಕ್ಕಾದ್ರ ನಿನಗೂ ಇತ್ತ ನನಗೂ ಇತ್ತ. ಈಗ ಬೀದಾಗ ಆದ್ರೆ ನಮ್ಮೂರು ಬೆಳೆಸಿ ತಣ್ಣಗೆ ಮಾಡಿದ್ರೆ ಅದಕ್ಕೆ ಬಂದ್ ನೋಡ. ಹೌದಪ್ಪ 18 ವರ್ಷದ ಮತ್ತೆ ಹಾಯ್ದ ಹಿತ ಅಲ್ಲಾರ್ದಿರ್ತತನು ಅಲ್ರಿ ನಾನು ಹಾಯ್ ಜಾಗದಾಗ ಹಾದಿನಿ ನಿಮ್ಗೆ ಶಾಕ್ ಆದ್ರೆ ನಾ ಏನ್ ಮಾಡ್ಲಿ ಬ್ಯಾಟ್ರಿ ಡೌನ್ ಆಗೈತೆ ಏಕದಮ್ ಶಾಕ್ ಆಗಿಲ್ಲ. ಹಿಂಗ ಒಂದು 10-15 ಸತಿ ನೋಡು ಚಾನ್ಸ್ ಮಾಡು ತಾನ ಶಾಕ್ ಆಗಿ ಶಾಟ್ ಹೊಡಿತಿದ್ದೆ. ಶಾಟ್ರ ನಿಮ್ದು ಪೂರ ಕೆಟ್ಟ ಐತೆ ಅನ್ನಂಗ ಏನು ತಲಿ ಅಲ್ರಿ ಅಲ್ರಿ ನೀವು ಪೂರ ಹದಿಗೆಟ್ಟು ಮುಗ್ದಿರೋದು ಗೊತ್ತೈತಿ ಅಲ್ಲ ಮಣ್ಣಿ ತಂತಿ ಒಳಗ ಒಂದ್ ಹುಡುಗಿನ ಕೈ ಹಿಡಿದ ಕೇಳಿದ್ರಿ ಅವಾಗ ನಿಮ್ಮ ಖಬರ್ಗಿ ಹಾಕತ್ತಿಲ್ರಿ ಅಂತೀನಿ ಆ ಹುಡುಗಿ ಮತ್ತೆ ಏನಂತ ಗೊತ್ತೈತಿ ನಮ್ಗೆ ಅವಾಗ ನೀ ಎಲ್ಲಿದ್ದೆ? ಅಲ್ಲೇ ಆ ಮುಲ್ಲಾ ಸಾಬೂನ್ ಹತ್ರ ಮೂಲಂಗಿ ತೊಳಕತ್ತಿದ್ದೆ ಅಲ್ಲೇ ನೋಡು ಮಿಸ್ಟೇಕ್ ಆಯ್ತು. ನಾನೇನೋ ನಿನ್ನ ಮಾಡಿ ಆ ಹುಡುಗಿ ಕೈ ಜಗ್ಗಿ ಚೀಮರಿ ಆಕ್ಷನ್ ನೋಡು. ಅಲ್ರಿ ಎಂತೆಂತದ್ರಾಗ ದಕ್ಕಿಸ್ಕೋತೀರಂತ ಇಂದಾಗ ದಕ್ಕಿಸ್ಕೋತೀರಿ ಅಲ್ಲ ಒಂದ್ ಹುಡುಗಿ ಕೈಯ ದಕ್ಕಿಸ್ಕೋಬೇಕಲ್ಲಲ್ರಿ ಶಟ್ರ ನಿಮಗ ಅವರು ಮೊರೆಲಿ ಬಿಟ್ಟು ನಿಂತಿರ್ತಾರ. ಹಂಗಾರ ಮತ್ ನೀವೇನ್ ಬಿಟ್ಟಿರ್ತೀರಿ ಯಾರಿಗೆ ಗೊತ್ತು ಅದೇನಾಗ್ಲಿ ಬಿಡ. ಮತ್ತೆ ನಂದು ನಿಂದು ಮತ್ತೆ ಯಾವಾಗ ಏನ್
ಅವ್ ಎರಡು ಹೆಂಗ ಒಂದಾಗ್ತಾವ ಅದ ಹೆಂಗ್ರಿ ಅದ್ರಾಗ ಬೇರೆ ಬೇರೆ ಇರ್ತಾವ ಅದ ಹೆಂಗ ಮುಂದಿಂದ ಒಂದು ಹಿಂದಿಂದ ಅದ ಹೆಂಗ್ರಿ ಸಾವಿರಾರು ಜನರ ಕೂಡಿಸಿ ಎರಡು ಉಳಿಸಿ ಸಾವಿರ ಕೂಡ ಮಂತ್ರ ಹೇಳಿಸಿ ತಾಳಿ ಕಟ್ತು ನೋಡು ಅದಕ್ಕ ಮುಂದಿಂದು ಅಂತಾರ ಇನ್ನು ಯಾರಿಗೆ ಗೊತ್ತಲ್ಲ ರಂಗ ನಾನೇ ನೀನು ಹೋಗಿ ಇಲ್ಲಿ ಕತ್ತಿ ಗುಡಿಗೆ ಹೋಗಿ ತಾಳಿ ಕಟ್ಕೊಂಡ್ ಬರ್ತು ನೋಡು ಅದಕ್ಕ ಲವ್ ಮ್ಯಾರೇಜ್ ಅಂತಾರ ಅದಕ್ಕ ಹಿಂದಿಂದು ಅಂತಾರ ತಿಳಿದೇನ ತಿಳಿಗೇಡಿ ಹುಡುಗಿ ಅಲ್ರಿ ಶೆಟ್ರ ನೀವು ಬಹಳ ರಸಿಕತೆ ಇದೀರಿ ನನಗೆ ಇಷ್ಟೊತ್ತಾದ್ರೂ ಗೊತ್ತಾಗಿದ್ದಿಲ್ಲ ಇಷ್ಟು ರಸಿಕತೆ ಇದೀರಿ ಅಂತ ಹೇಳಿ ಶೆಟ್ರ ನೀವು ನನಗ್ ಹಾದಿರಿ ನಾನು ನಿಮಗ್ ಹಾದೀನಿ ಇಬ್ರದು ಮೈ ಕೈ ಎಲ್ಲ ಟಚ್ ಆಗಿ ಒಂದ್ ಅಂಗಡಿ ಹೆಂಗ ಆಗತೈತಿ ಅಂತಿಲ್ಲ ಹಂಗಾಗಬೇಕ ಹುಡುಗಿ ಯಾಕಂದ್ರ ನಮ್ಮದು ಗಟ್ಟಿ ಶರೀರ ನೋಡು ಒಂದು ತಟ್ಟಿ ತಂದ್ರ ಪಟ್ಟೊಂದು ಕೆಲಸ ಆಗಬೇಕು ಹೌದ್ರಾ ಹಂಗ ನಾನು ಬರ್ಲಾರಿ ಇನ್ನು ಎದುರಾಗ ಏನಾಗದ ಈಗನೇ ಹೊಂಟೇನು ಹೋಗೋದಾದ್ರೆ ಎಲ್ಲಿ ಹೊಂಟೆ ಏನ್ ಮಾಡ್ರಿ ಶೆಟ್ರ ನನ್ನ ಸಂಕಟಗಳವ್ರು ಯಾರದ್ರಿ ಮೊನ್ನೆ ಒಂದ್ ಎಂಟಿ ಪದ್ರಾಗ ಒಂದು ಎಮ್ಮಿ ತಗೊಂಡೇನ್ರಿ ಯಾರ ಹತ್ರ ಅದ ನಮ್ಮ ಮಂಗಳೂರು ಮಾವನ ಹತ್ರ ಆ ಮಂಗಳೂರು ಮಾಮನ ಹತ್ರ ಯಾಕಂದ್ರೆ ಬಂದಿ ಇಲ್ಲೇ ನಮ್ಮ ಬಡಿಗೆ ಶರಣಪ್ಪ ಹತ್ರ ಒಂದು 20 ಎಮ್ಮಿದ್ದು ಒಂದು ಹೇಳಿ ಬಿಡಿಸ್ತಿದ್ದೆ ಮಂಗಳೂರು ಮಾಮ ಮೊದಲ ಕೋಟ್ರಂಡಿ ನನ್ನ ಮಗವ ಕೊಟ್ಟೆ ಎಮ್ಮಿ ಕೊಟ್ಟು ಹಾಲು ಕೊಡ್ತು ಅಂತೇಳಿ ಕೊಡೋಣ ನಮಗವ ಹಂಗೇನಿಲ್ಲ ನಮ್ಗೆಲ್ಲ ಮೋಸ ಮಾಡಂಗಿಲ್ರಿ ಅವ ನಮ್ಗೆಲ್ಲ ಬರೋಬ್ಬರಿ ಕೊಡ್ತಾನ ಆದ್ರೆ ಏನ್ ಮಾಡಬೇಕ್ರಿ ಅವಂಗ ಕೊಡ್ಬೇಕಾಗಿತ್ತು ರೊಕ್ಕ ಕೊಡೋದು ಬರೀ ಕಿರಿ 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 ಕೊಡಾಕತ್ತಾನ ಎಷ್ಟು ಕೊಡ್ಬೇಕಾಗಿ ರೊಕ್ಕ ಅವ್ರಿ 500 ರೂಪಾಯಿ ಕೊಡ್ಬೇಕಾಗೈತ್ರಿ ಕೊಡ್ಲಿಲ್ಲ ಅಂದ್ರ ಮನಿಗೆ ಬರ್ತಾನ ಮನಿಗೆ ಬರ್ತಾರ ಮನಿಗೆ ಬಂದು ಏನು ಮಾಡ್ತಾನ ಈಗ ಕವಾರ್ತೀರಿ ಮನಿಗೆ ಏನು ಕಳಲ್ಲ ಬಂದವ್ರು ರೊಕ್ಕ ಕೊಡು ಅಂತ ಗಂಟೆ ಬೀಳ್ತಾನ್ರಿ ಮತ್ತ ಏನ್ ಮಾಡ್ತಾನ ಗೊತ್ತನ್ರಿ ಏನ್ ಮಾಡ್ತಾನ ಬರ್ಲಿಲ್ಲ ಅಂದ್ರಲ್ಲಿ ಲಾವಿ ರೊಕ್ಕ ಕೊಡ್ತೀವ ಮನಿಗ್ ಬರ್ಲಿ ಅಂತಾನ ಮನಿಗೆ ಎದಕ್ಕೆ ಬರ್ತಂತ ಅದರಿ ನೆಲ್ಲು ಕೊಯ್ಯಾಕ ಬೇಡ ಬೇಡ ಆ ನನ್ನ ಮಗ ನೆಲ್ಲ ಕೊಯ್ಯಾಕಂತ ಕರೆಕೊಂಡು ಹೋಗಿ ಗಡಿ ಹಾಕಿ ನಿಮ್ಮ ಕೊಯ್ಯಬೇಕು ನಮ್ಗೆ ಸಚ್ಚ ತಿಳ್ಕೊಂಡ ನೋಡಿದ್ರೆ ಹಾಯ್ ಕೊಯ್ಯೋದಂತೇಳಿ ಹಿಡಿಕ ಏನು ಛತ್ರಿ ನಿಮ್ದು ಯಾಕೆ ನಮ್ದು ಯಾಕೆ ಕೊಟ್ರಿ ಉಳಾಗಿ ನೋಡು ಬೆಳಕರತ್ತೀನಿ ರೊಕ್ಕ ಕೊಡ್ತಾನ ಏ ಫುಲ್ ಜಾತ್ರೆನಾಗೈತಿ ಸಲ ಆಗಲೇ ಒಳ ಬಂದ್ 500 ರೂಪಾಯಿ ತೋರ್ಸ್ಯಾನ ಈಗ 100 ರೂಪಾಯಿ ಕೊಡಾಕತ್ತಾನ ಯಾಕಣ್ಣ ಹೌದ್ರಿ ನಿಮ್ದು ನೀವ ತಗೋರ ಹೇಳ್ತಾರ ಅಯ್ಯೋ ಅಯ್ಯಯ್ಯೋ ಪಾರಸಟ್ರಿ ಇಲ್ಲ ನೋಡೋದ ಒಮ್ಮೆಣ್ಣೆ ಕೊಡ್ಬೇಕು ಎದೆ ಸೀಟೆ ಕೊಡ್ಬಾರ್ದು ಗಟ್ಟೆ ಹಿಡ್ಕೊಳ ಹೇಳ್ರಿ ಅಣ್ಣಾರ ಏನು ತಗದಿ ಇದನ್ನ ತಗದೇನಿ ಏ ಹಾಕಿಡಿ ಎಲ್ಲಿ ಯೋ ಗಂಟು ನೋಡೋದು ಇವತ್ತು ನಮ್ಮ ಶೆಟ್ರ್ ಮಂಟ ಮುಚ್ಚೋದ ಆಗಲೇ 300 ಆಗೈತಿ ಈಗ ಒಂದು 300 ಆಗೈತಿ 600 ರೂಪಾಯಿ ಚಾನ್ಸ್ ಹೊಡ್ತೀನಿ ನಾನು ರೀ ನೀವು ಬಹಳ ಒಳ್ಳೆ ಮನಸ್ಸಿನಾರ ನೋಡ್ರಿ ಇನ್ನೊಂದೈತೇನ ಬನಶಂಕರ ಜಾತ್ರೆ ಫಿಕ್ಸ್ ಆತಪ್ಪ ನನಗೆ ಏನು ತಗದಿ ತಿಂಡಿ ಕೆಟ್ಟ ಬ್ಯಾಂಡ್ ಐತಿ ಯಾಕತ್ತ ನಾವು ನಾ ನೋಡೇ ಇಲ್ಲ ಏನು ತಗದಿ ಸುಡಾಕತ್ತೈತಿ ಮತ್ತೊಂದ ಇಲ್ಲಿ ಯಪ್ಪ ಮತ್ತಿನ್ನು ಕೊಟ್ಟು ಬಿಡ್ತಾರ ಏನ್ ಛತ್ರಿ ಒಳ್ಳೆ ಎಲ್ಲೆಲ್ಲೆಲ್ಲೆಲ್ಲ ಇಟ್ಕೊಂಡ್ ಬಂದಿರ್ತಾರಂತ ಶಟ್ರ ನೀವು ಬಹಳ ಒಳ್ಳೆಯವ್ರು ಇದ್ರಿ ನೋಡ್ರಿ ಈ ಊರಾಗ ನೀನ್ ಒಬ್ಬಕ್ಕೆ ನೋಡ ನಾನು ಅರ್ಥ ಮಾಡಿಕೊಂಡಕ್ಕೆ ನನ್ನ ಮಗ ವಾಸ ಸಮೇತ ನಾನು ಅರ್ಥ ಮಾಡ್ಕೊಂಡಿಲ್ಲ ಶಟ್ರ ಹಂಗಂದ್ರ ಮುಂದಿನ ತಯಾರಿ ಮಾಡೋದಿಲ್ಲ ನಾನು ಬರ್ಲಿ ಹಂಗಂದ್ರ ಏನು ತಗದಿ ಒಗಿದೈತಿ ಇನ್ನ ತಡಿ ಅವಸರ ಇಲ್ಲ ಒಗಿದೈತಿ ಶಟ್ರ 500 ಕೊಡ್ರ ಬಿಟ್ಟೇನ ಇವತ್ತು ಏನ್ರಿ ಅದ ಹೋಳಿ ಹುಣ್ಣಿಮೆ ಇನ್ನು ಮುಂದೆ ಐತ್ರಿ ನೀವ್ ಯಾಕೆ ವಿಷಯ ತೊಳಕತ್ತೀರಿ ಈಗೇನು ನಮ್ಮನ್ನ ವೈದ್ಯನ ಕಚ್ಚಬಂತ ಮಾಡಿ ಹಂಗಲ್ರಿ ಅದ ಹೋಳಿ ಹುಣ್ಣಿ ಮುಗದ ಮ್ಯಾಲೆ ಮುಹೂರ್ತ ಚಂದ ಅದಾವಂತ ಅವಾಗ ಮದ್ವಿ ಮಾಡ್ಕೊಂಡು ಹೇಳಕತ್ತೀನ್ರಿ ನಾನು ಹಂಗಾದ್ರೆ ಮದುವೆ ಅವಾಗ ಮಾಡ್ಕೊಂಡ್ರೆ ಸತ್ಯ ಇದು ಹೊಸ ಪದ್ಧತಿ ಹುಡುಗಿ ಮದುವೆ ಬಂದು ಆಮೇಲೆ ಮದುವೆ ಮಾಡ್ಕೊಂಡ್ರೆ ಹೌದ್ರ ಹಂಗಂದ್ರೆ ಶಟ್ರ ಇತ್ತತ್ ಬರ್ರಿ
ಬರ್ರಿ ತತ್ತ ಇನ್ನೊಂದು 500 ಇತ್ತು ಬಾ ಬಗಲಾಗ ಬಾ ಇನ್ನೊಮ್ಮೆ ಜಾಸ್ತಿ ಏನ್ರಿ ಅಲ್ರಿ ಶೆಟ್ರ ಹಂಗಂದ್ರೆ ನಾವು ಹಣ್ಣಿಮಣ್ಣಿಗೆ ಎಲ್ಲಿ ಹೋಗ್ರಿ ಸೀದಾ ಇಲ್ಲಿಂದ ಬರೀ ಹೋಗೋಣ ಅಲ್ಲೇ ರಾಮದೇವ್ರ ಗುಡಿಯಾಗ ಒಂದಿನ ಕ್ಯಾಂಪ್ ಮಾಡೋಣ ಅಲ್ಲಿಂದ ಸೀದಾ ಕೂಡಿಗೆ ಹೋಗೋಣ ಕೂಡಿಗೆ ಒಂದಿನ ಕ್ಯಾಂಪ್ ಮಾಡ್ಕೊಂಡು ಲೇ ನೀವ್ ಎಲ್ಲೆಲ್ಲಿ ಹೋಗಿ ಬಂದ್ರ ಪಾಪ ಅವ್ನು ಹೇಳಕತ್ರ ಅವ್ನು ಕೇಳ್ತಾನೆ ನಿಮ್ದೆಲ್ಲೈತಿ ನೀವು ಮುಚ್ಚೋಕೊಂಡ್ರಿ ಅಲ್ಲಿಗೆ ಸೀದಾ ಕೂಡ್ಲಿಗೆ ಹೋಗಿ ಅಲ್ಲೇ ಕೂಡ್ಲಿಗೆ ಒಂದಿನ ಕ್ಯಾಂಪ್ ಮಾಡ್ಕೊಂಡು ಅಲ್ಲಿಂದ ಹಂಪಿಗೆ ಎಲ್ಲ ನೋಡ್ಕೊಂಡು ಸೀದಾ ಡ್ಯಾಮಿಗೆ ಬಂದ್ಬಿಟ್ರೆ ಮುಗಿದೋಡು ಏನು ತಗದಿ ಡ್ಯಾಮಿಗೆ ಹೋಗ್ರೆ ಇಬ್ರು ಕೈ ಕಡ್ಕೊಂಡು ಡ್ಯಾಮ್ಯಾಗ ಜಿಗದ್ಕೊಂಡ್ರಿ ನಿಮ್ಮ ಹೆಣ ಎತ್ಲಿ ಹಳೆ ಹೆಣ ಎತ್ಲಿ ಅಲ್ರಿ ಹಿಂಗಾದ ಹೆಂಗಕತ್ತೈತಿ ನಿಮ್ ಕಡೆ ಇರ್ಬೇಕಾದ್ರೆ ರೊಕ್ಕ ಎಲ್ಲ ಖರ್ಚು ಮಾಡಬೇಕು ಈಗ ಶಕ್ತಿ ನಿನ್ನಲ್ಲಿಲ್ಲ ಖರ್ಚು ಮಾಡಕತ್ತೀನಿ ಸಾಕಷ್ಟು ಖರ್ಚು ಮಾಡಕತ್ತೀನಿ ಮುಂಜಾನೆ ಎದ್ದ ಕೂಡಲೇ 1 ಲೀಟರ್ ಹಾಲು ಕುಡಿತೀನಿ 2 ಜವರಿ ತತ್ತಿ ನುಗ್ಗುತ್ತೀನಿ ಮತ್ತೆ ಮದ ಮಸ್ತ್ ಜನರಲ್ ಟಾಣಿಕ ಕುಡಿತೀನಿ ಮತ್ತೆ ವಾಡಂಬಿ ದ್ರಾಕ್ಷಿ ತೇರು ಬೀಜ ತಿಂತೀನಿ ಮತ್ತೆ ಇನ್ನು ವಾರಕ್ಕೊಮ್ಮೆ ಜವರಿ ಕೋಳಿ ತಿಂತೀನಿ ಮತ್ತೆ ಇನ್ನು ಎಷ್ಟು ಖರ್ಚು ಮಾಡ್ಬೇಕ ನೀವ್ ಪ್ಲಾಪ್ 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 ಹೊಯ್ಕೊಳ್ಳಿ ಅಂತೀನಿ ಎಂತ ಶೆಟ್ರ್ ನೀವ್ ಅಂತೀನಿ ಅಲ್ರಿ ಅಕಸ್ಮಾತ್ ನೀವ್ ಎಲ್ಲ ಹೋದಾಗ ನೆಗರಿ ಬಿದ್ದೆ ಅಂದ್ರ ನಮ್ದು ನೆಗೆಟಿವ್ ಇರ್ತೈತಲ್ಲ ನೆಗೆಟಿವ್ ಇದ್ರ ಯಾಕಪ್ಪ ಇನ್ಮೇಲೆ ಕೇಳೋಣ ಅಕಸ್ಮಾತ್ ನೆಗೆಟಿವ್ ಇರ್ಲಿಲ್ಲ ಅಂದ್ರ ಅದನ್ನ ಬಗ್ಲಾಗ ತಗೊಂಡು ಫಸ್ಟ್ ಭಿಕ್ಷೆ ಬೇಡಕ್ ಹೋಗ್ಲ ನನ್ ಮತ್ತೆ ಈಗ ನಾನು ಏನು ಮಾಡ್ಬೇಕಂತೆ ಏನಿಲ್ರಿ ಎದಿನ ಕೇಳ್ಕರ್ ಹೇಳ್ತೀನಿ ಸ್ವಲ್ಪ ಗಟ್ಟಿ ಗಿಡಕರ್ ಎದೇನೈತಿ ಯಾಕಡೆ ಐತಿ ಉಲ್ಟಾ ಐತಿ ನಿನ್ ಹಂಗಂದ್ರಿ ಡಿಲಿವರಿಗಾದ್ರೆ ಇವತ್ತು ಸೀದಾ ಬಂದಿಲ್ಲ ಉಲ್ಟನ ಬಂದಿರ್ಬೇಕು ಮಗ ಅದಕ್ಕೆ ಹಾಟ್ ಹಚ್ಚಿಕೊಂಬ ಇಚ್ಚಿಕೊಂಬ ಈಚೆಗೆ ಇಡ್ತೀನಿ ಗಟ್ಟಿ ಹಾ ಬಡ್ಕೊಳಕತ್ತಿಲ್ಲ ಅದು ಏನ್ ನಿಂತೈತೆ ಬಡ್ಕೊಳಕತ್ತಿಲ್ಲ ರೀ ಏನೂ ಇಲ್ಲ ಒಂದೇ ಒಂದ್ ಕೆಲಸ 50,000 ರೂಪಾಯಿ ನಾನು ಡಿಪಾಸಿಟ್ ಮ್ಯಾಗ ಇಟ್ಟು ಬಿಡ್ರಿ ಇನ್ನೊಮ್ಮೆ ಜಾಸ್ತಿ ಏನ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸಾಕಿತ್ತೀರಿ ಸ್ಟ್ಯಾಕ್ ಮಾಡ್ತೀರಿ ಮೊನ್ನೆ ನನಗೀತ ನಮ್ಗೆ ಸಣ್ಣಗದಲ್ರಿ ನಿಮ್ಮಂತವ್ರು ಮೊದಲು ಮಾಡ್ಕೊಂಡಿದ್ಲು ಅವ ಆಕಿ ಬಂದು ಮನಿ ಕಟ್ಸ್ಯಾನ ಮತ್ ಅಕ್ಕಿನ ಹೆಸರಲ್ಲಿ 50 ರೂಪಾಯಿ ಡಿಪಾಸಿಟ್ ಇಟ್ಟಾನ ಬೆಂಗಳೂರು ಬೇಲೂರು ಹಳೆಬೀಡು ಎಲ್ಲ ತೋರಿಸ್ಕೊಂಡು ಬಂದಾನ ಆಕಿನ ಎಲ್ಲ ಖರ್ಚುನು ಮಾಡ್ಯಾನ ಹಂಗಾದ್ರೆ ಅವರಿಬ್ರು ಗಂಡ ಹೆಂಡತಿ ಸುಖ ಆಗ್ಯಾರ ಬರ್ರಿ ತಪ್ಪು ಬಾ ಅಂದ್ರೆ ಬಗ್ಲಾಕ್ ಬರ್ಬೇಡ ಅಲ್ಲೇ ನಿಂದ್ರಬೇಕು ಯಾಕೆ ಹೇಳ 3ನೇ ಅಲ್ಲೇ ಬಂದೈತಿ ಕರೋನಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಇಲ್ಲಾಂದ್ರೆ ಮತ್ ಲಾಕ್ಡೌನ್ ಹಾಕಿ ಗುಂತಾವ ಮತ್ ನಮ್ಮನ್ನು ಅವ್ರ ಮನ್ಯಾಗ ಆರಾಮದಾರ ಅವ್ರ ಮನ್ಯಾಗ ಆರಾಮದಾರ ಅಂದ್ರ ಆಕಿಗೆ ಎಷ್ಟು ಮದುವೆ ಅಂದಂಗಾಯ್ತು ಮದುವೆ ಆಕಿ ಮುದುಕನ ಮಾಡ್ಕೊಂಡ್ಲ ಮುದುಕು ಕೈ ಕೊಟ್ಟ ಅವ್ನ ಯಾವನ ಆಂಧ್ರದವ್ನ ಅಂತ ಅವ್ನ ಲವ್ ಮಾಡ್ಕೊಂಡು ಅವ್ನ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲು ಅಂದ್ರೆ ಆಕಿಗೆ ಎಷ್ಟು ಮದುವೆ ಅಂದಂಗಾಯ್ತು ಅಯ್ಯಯ್ಯ ಮುಂಜಾನೆಂದು ಮಧ್ಯಾಹ್ನಂದು ಈ ಕಾಲದಾಗ ಎಷ್ಟನೇ ಮದುವೆ ಅಂತ ಕೇಳ್ತಾರಲ್ಲ ಅದು ಹೋಗಲಕ್ಕ ನಿಮ್ದೇನೈತಿ ಸುದ್ದಿ ಅದನ್ನ ಹೇಳಿ ಅದು ಹೇಳಕ್ ಏನೈತೆ ಕೇಳಕ್ ಏನೈತೆ ನೀನ್ ಹೆಂಗ ನಾನ್ ಹಂಗ ನಮ್ದೆಲ್ಲ ನಿಂದ ಹೌದಾ ಹಂಗಂದಾಗ ಚಂದೋಳಿ ಎರಿಸಿ ಬೇಸ್ ಮೇಕೆ ಬೇನಾಗ ಕುಡಿದು ಬಿಡೋಲಿ ಕಟ್ಟದ ಬಿಡು ಸರ್ ನೀನು ಬಾಳ ಹೊರಗೆ ಬೆದ್ದ ಕೊನೆ ಕಟ್ಟಿದ್ರಿ ಇವ್ರು ಬೆದ್ದಳಕಮ್ಮ ಗೆದ್ದಳಕ ಬರ್ರಿ ಅಲ್ಲ ಇಷ್ಟು ಡೌನ್ ಮಾಡಕತ್ತಿ ಅಂದ್ರ ಅಕ್ಕ ಬಂದಳ ನಾಟಕ ಮಾಡಕ ಅವ್ರು ಬರಂಗ್ ಬರ್ತಾರ ಅಲ್ಲ ಬಂದಿಲ್ಲ ಅಂತೇಳಿ ಈ ನಮ್ಮನೆ ಬಿಚ್ಚ ಬೀಜ ಕೊಡಕತ್ತಿ ಅಕಸ್ಮಾತ್ ಏನಾರ ಬಂದಿತ್ತಂದ್ರ ಬೆಳಗ್ಗೆ ಎದ್ದ ಕಸ್ಬರ್ ಕೂತೆ ಗ್ಯಾರಂಟಿನ ಅಲ್ಲ ಏನಾರ ಒಂದ್ ಜಾತ್ರೆ ಸೀರೆ ಕೊಡುತ್ತಂದ್ರ ಆ ಹುಡುಗಿ 500 ಗಟ್ಲೆ ಕೊಡಕತ್ತಿದ್ವಿ ಎಲ್ಲೆಲ್ಲಿ ಇಟ್ಟಿ ಅಂತ ಕೇಳ್ಬೇಕತ್ತಿ ಬಂದಿಲ್ಲ ಬಂದವ್ರನ್ನ ಬರ್ಬೇಕು ನಿನ್ಗೆ ಯಾಕೆ ಹೊಡಿಬಾರಿ ಎಷ್ಟು ಚಂದ್ರ ಕಾಣುತ್ತೆ ತೋರಿ ನಿನ್ನ ಜೊತೆನವೇ ಚಂದ್ರ ಕಾಣುತ್ತೆ ತೋರಿ ಊರಗನಿಂದ ಹವದಾಂತೆ
ಎಷ್ಟು ಚಂದ ಏನು ನೈಸ ಏನು ಸುತರ ಎಷ್ಟು ಚಂದ ಕಾಣತೆ ಲಾಸ್ಟ್ ಬರ್ತದೆ ಬಿಡಬೇಡ ಅನ್ಸಾವನಿಲ್ಲ ಗುಂಡಿ ಕನಲ್ ಕನಲ್ಲ ಹುಡುಗಿ ಜಿಗಿತಾವ ನಿನ್ನ ಡಗ ಡಗಲ್ ಡಗಲ್ಲ ಮುಂದೆ ಬಾಳ ನಾಟಕ